ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅರವಿಂದ್, ದಯವಿಟ್ಟು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ನೀನು ಒಬ್ಬನೇ ಹಳ್ಳಿಗೆ ಹೋಗಿಬಿಟ್ಟರೆ ಇಲ್ಲಿ ನನ್ನ ಆಫೀಸ್ ಕೆಲಸ ಮತ್ತು ಮಕ್ಕಳನ್ನು ನಾನು ಒಬ್ಬಳೇ ಹೇಗೆ ನಿಭಾಯಿಸಲಿ? ನಮ್ಮ ಸಂಸಾರದ ಜವಾಬ್ದಾರಿ ನಮಗಿದೆ ಅಲ್ಲವೇ? ಈ ರೀತಿ ನೀನು ಹಳ್ಳಿಯಲ್ಲಿ ಉಳಿಯುವುದಕ್ಕಾಗಿ ನನ್ನನ್ನು ಯಾಕೆ ದೂರುತ್ತಿರುವೆ? ಶಿವಾನಿ ಹೀಗೆ ಹೇಳುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಅರವಿಂದ್ ಸಿಟ್ಟಿನಿಂದ ಕಿರುಚಿದ. ಕೇವಲ ನಿನ್ನ ಕಾರಣದಿಂದಲೇ ನಾನು ನನ್ನ ತಾಯಿಯ ತವರೂರಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಈಗ ಅಲ್ಲಿ ನಾನು ನಮ್ಮ ತಾತ ಇಲ್ಲದಿರಬಹುದು, ಆದರೆ ಮಾವ, ಅತ್ತೆ, ಅಣ್ಣ, ತಮ್ಮಂದಿರು ಎಲ್ಲರೂ ಇದ್ದಾರೆ. ಅವರ ಮಕ್ಕಳಿದ್ದಾರೆ. ಅವರೇ ನನ್ನ ಕುಟುಂಬ. ಅಪ್ಪ ಅಮ್ಮ ತೀರಿಕೊಂಡ ನಂತರ ನಾನು ಅಲ್ಲಿಗೆ ಹೋಗುವುದೇ ಇಲ್ಲ. ಅರವಿಂದನಿಗೆ ತುಂಬ ಕೋಪವಿತ್ತು. ಶಿವಾನಿ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾ, ನೋಡು ಅರವಿಂದ್, ಇಂದಿನ ಕಾಲದಲ್ಲಿ ಎಲ್ಲರೂ ತಮ್ಮ ತಮ್ಮ ಸಂಸಾರವನ್ನು ನೋಡಿಕೊಳ್ಳುತ್ತಾರೆ. ಅಮ್ಮ ಅಪ್ಪ ತೀರಿಕೊಂಡ ನಂತರ ನಾನು ಎಷ್ಟು ಬಾರಿ ನನ್ನ ತವರು ಮನೆಗೆ ಹೋಗುತ್ತಿದ್ದೇನೆ. ಈಗ ನಮ್ಮ ಆದ್ಯತೆ ನಮ್ಮ ಮಕ್ಕಳಾಗಿರಬೇಕು. ನಿನಗೆ ಹಳ್ಳಿಗೆ ಹೋಗಬೇಕೆಂದು ಮನಸ್ಸಿದ್ದರೆ ಹೋಗಿ 4 ದಿನ ಇದ್ದು ಬಾ. ಯಾರದೋ ಮನೆಯಲ್ಲಿ ಹೆಚ್ಚು ದಿನ ಉಳಿದರೆ ಗೌರವ ಸಿಗುವುದಿಲ್ಲ. ಅರವಿಂದ್ ಮತ್ತೆ ರೇಗುತ್ತಾ, ಬೇರೆಯವರ ಮನೆ? ಅದು ನನ್ನ ಮನೆ. ಅಲ್ಲಿ ನನ್ನ ಬಾಲ್ಯ ಕಳೆದಿದೆ. ಅದು ಪರಾಕಿಯರ ಮನೆ ಅಲ್ಲ, ನನ್ನ ಸ್ವಂತ ಮನೆ. ಶಿವಾನಿಗೆ ತನ್ನ ಪತಿಯನ್ನು ಹೇಗೆ ಅರ್ಥೈಸಬೇಕೆಂದು ತಿಳಿಯಲಿಲ್ಲ. ಅರವಿಂದ ಬಾಲ್ಯದಲ್ಲಿ 1 ವರ್ಷ ಅಜ್ಜಿ ತಾತನ ಮನೆಯಲ್ಲೇ ಇದ್ದು ಓದಿದ್ದರಿಂದ ಆ ಮನೆ ತನ್ನದೇ ಎಂದು ಅವನ ಭಾವನೆ. ಆದರೆ ಕಾಲ ಬದಲಾಗಿತ್ತು. ಒಂದು ದಿನ ಹಳ್ಳಿಯಿಂದ ಫೋನ್ ಬಂತು. ಅರವಿಂದನ ಮಾವನ ಕಿರಿಯ ಮಗನ ಮದುವೆ ನಿಶ್ಚಯವಾಗಿದೆ ಎಂದು. ಅರವಿಂದ ಖುಷಿಯಿಂದ ಹುಚ್ಚನಾದ. ನಾನು ಅಲ್ಲಿ 2 ತಿಂಗಳು ಇರುತ್ತೇನೆ. ಮದುವೆ ಅಂದ ಮೇಲೆ ಎಷ್ಟೊಂದು ಕೆಲಸಗಳಿರುತ್ತವೆ. ಎಲ್ಲವನ್ನು ನಾನೇ ನೋಡಿಕೊಳ್ಳಬೇಕು. ನಾನು ನಿತಿನ್ನ ದೊಡ್ಡಣ್ಣ ಅಲ್ಲವೇ? ಅವನ ಮುಖದಲ್ಲಿ ಅಂತಹ ಸಂತೋಷವಿತ್ತು. ಶಿವಾನಿ ತಲೆ ಮೇಲೆ ಕೈ ಹೊತ್ತುಕೊಂಡು, ಕನಿಷ್ಠ ಮದುವೆ ಕಾರ್ಡ್ ಬರುವವರೆಗೂ ಕಾಯಿ ಎಂದು ಹೇಳಿದಳು. ಆದರೆ ಅರವಿಂದ್, ಕಾರ್ಡ್ ಆಮೇಲೆ ಬರುತ್ತೆ. ನಾನು ಮದುವೆಗಿಂತ 1 ತಿಂಗಳು ಮುಂಚೆಯೇ ಹೋಗುತ್ತೇನೆ. ಮದುವೆಯಾದ 1 ತಿಂಗಳ ನಂತರವೂ ಇರುತ್ತೇನೆ. ಇಷ್ಟು ದಿನ ಆ ಮನೆ ನನಗೆ ದೂರವಾಗಿದೆ. ಈ ಬಾರಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ ಎಂದ. ಶಿವಾನಿ ಚಿಂತಿತಳಾಗಿ, ನನ್ನ ಆಫೀಸ್ನಲ್ಲಿ ಅಷ್ಟು ರಜೆ ಸಿಗುವುದಿಲ್ಲ ಎಂದಳು. ಅದಕ್ಕೆ ಅರವಿಂದ್, ನನಗೂ ರಜೆ ಸಿಗುವುದಿಲ್ಲ. ಆದರೆ 1 ತಿಂಗಳ ಸಂಬಳ ಕಡಿತವಾದರೂ ಸರಿ, ನಾನು ಹೋಗುತ್ತೇನೆ ಎಂದ. ಮಕ್ಕಳ ಶಾಲೆ ಏನು ಎಂದು ಶಿವಾನಿ ಕೇಳಿದ್ದಕ್ಕೆ, ಮಕ್ಕಳು ಕೆಲವು ದಿನ ರಜೆ ತೆಗೆದುಕೊಳ್ಳುತ್ತಾರೆ. ಬೇಸಿಗೆ ರಜೆ ಕೂಡ ಇದೆ. ಎಲ್ಲವೂ ಸರಿಯಾಗುತ್ತದೆ. ನೀನು ಗಲಾಟೆ ಮಾಡಬೇಡ ಎಂದ. ಶಿವಾನಿ ಸ್ತಬ್ಧಳಾಗಿ ನೋಡುತ್ತಿದ್ದಳು. ಅವಳು ಅಂದುಕೊಂಡಳು, ಬೇರೆಯವರ ಮನೆಯಲ್ಲಿ ಇಷ್ಟು ದಿನ ಇರುವುದು ಸರಿಯೇ? ಅವಳು ಮತ್ತೆ ಸಮಾಧಾನಿಸಲು ಪ್ರಯತ್ನಿಸಿದಳು. ಇಂದಿನ ಕಾಲದಲ್ಲಿ ಯಾರೂ ಅತಿಥಿಗಳನ್ನು ಅಷ್ಟು ದಿನ ಸಹಿಸುವುದಿಲ್ಲ ಅರವಿಂದ್. ನಾನು ಅಲ್ಲಿ 2 ವರ್ಷ ಇದ್ದವನು. 2 ತಿಂಗಳು ಏನೇನೂ ಅಲ್ಲ ಎಂದ. ಶಿವಾನಿಗೆ ಕೋಪ ಬಂದರೂ ಈ ಬಾರಿ ಅರವಿಂದನಿಗೆ ಪಾಠ ಕಲಿಸಬೇಕೆಂದು ತೀರ್ಮಾನಿಸಿ, ಸರಿ, ನಾನು ಆಫೀಸ್ನಿಂದ ವರ್ಕ್ ಫ್ರಮ್ ಹೋಮ್ ತೆಗೆದುಕೊಳ್ಳುತ್ತೇನೆ, ನಾವು ಬರುತ್ತೇವೆ ಎಂದಳು. 1 ತಿಂಗಳ ಮುಂಚೆಯೇ ಅರವಿಂದ ಸಕುಟುಂಬ ಸಮೇತ ಅಲ್ಲಿ ತಲುಪಿದನು. ಅವರನ್ನು ನೋಡಿ ಮಾವ ಆಶ್ಚರ್ಯಚಕಿತರಾಗಿ, ಅರವಿಂದ್, ದಿಢೀರನೆ ಹೇಗೆ ಬಂದೆ? ಇಷ್ಟು ವರ್ಷ ನಮ್ಮ ನೆನಪೇ ಬರಲಿಲ್ಲವಲ್ಲ ಅಂದರು. ಅರವಿಂದ ತಡಬಡಿಸುತ್ತಾ, ಜವಾಬ್ದಾರಿಗಳಲ್ಲಿ ಸಮಯ ಸಿಗಲಿಲ್ಲ ಮಾವ. ಆದರೆ ಈ ಬಾರಿ ನಿತಿನ್ ಮದುವೆ ಇರುವುದರಿಂದ ಬಿಡುವು ಮಾಡಿಕೊಂಡು ಬಂದಿದ್ದೇನೆ ಎಂದ. ಮಾವ, ನಿತಿನ್ ಮದುವೆ ಇನ್ನೂ 1 ತಿಂಗಳಿದೆ. ನಾವು ಇನ್ನೂ ಕಾರ್ಡ್ ಕೂಡ ಹಂಚಿಲ್ಲ ಎಂದರು. ಅರವಿಂದನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಅವನು, ಮಾವ, ನಾವು ಯಾವ ಕೋಣೆಯಲ್ಲಿ ಇರಬೇಕು? 3 ದಿನದ ಪ್ರಯಾಣದಿಂದ ತುಂಬ ಸುಸ್ತಾಗಿದ್ದೇನೆ ಎಂದ. ಮಾವ ಮನೆಯ ಹಿಂಭಾಗದ ಹಳೆಯ ಕೋಣೆಯನ್ನು ತೋರಿಸಿದರು. ಅದು ತಾತನ ಕೋಣೆಯಾಗಿತ್ತು. ಅವರು ತೀರಿಕೊಂಡ ಮೇಲೆ ಅದನ್ನು ಯಾರೂ ತೆರೆದಿರಲಿಲ್ಲ. ಅಲ್ಲಿ ಧೂಳು, ಹಳೆಯ ಪೆಟ್ಟಿಗೆಗಳು ತುಂಬಿದ್ದವು. ವಾತಾವರಣ ಕೂಡ ತುಂಬ ವಿಚಿತ್ರವಾಗಿತ್ತು.
ಕಿಟಕಿ ತೆರೆದಾಗ ಅರವಿಂದ ತನ್ನ ಬಾಲ್ಯದ ನೆನಪುಗಳನ್ನು ನೆನೆಯುತ್ತಾ, ನೋಡಿ, ಆ ಮಾವಿನ ಮರಕ್ಕೆ ಹತ್ತಿ ನಾನು ಮಾವಿನ ಹಣ್ಣು ತಿನ್ನುತ್ತಿದ್ದೆ ಎಂದು ಖುಷಿಪಟ್ಟ. ಆದರೆ ಮಕ್ಕಳಿಗೆ ಹಸಿವಾಗುತ್ತಿತ್ತು. ಅರವಿಂದ ಮಾವನ ಮನೆಯಲ್ಲಿ ತಾಜಾ ಹಾಲು, ಮೊಸರು, ತರಕಾರಿ ಸಿಗುತ್ತದೆಂದು ಅಂದುಕೊಂಡಿದ್ದ. ಮಧ್ಯಾಹ್ನವಾದರೂ ಯಾರೂ ಬಂದು ವಿಚಾರಿಸಲಿಲ್ಲ. ಅರವಿಂದ ಹಾಲಿನ ಸಭಾಂಗಣಕ್ಕೆ ಬಂದಾಗ ಸುಧೀರನ ಕೋಣೆಯಲ್ಲಿ ಎಸಿ ಇರುವುದನ್ನು ಕಂಡನು. ತಾನಿದ್ದ ಕೋಣೆಯಲ್ಲಿ ಹಳೆಯ ಫ್ಯಾನ್ ಕೂಡ ಸರಿಯಾಗಿ ತಿರುಗುತ್ತಿರಲಿಲ್ಲ. ಅತ್ತೆ ಸೊಸೆ ಸಾನ್ವಿ ಒಂದು ಸಣ್ಣ ತಟ್ಟೆಯಲ್ಲಿ ಸ್ವಲ್ಪ ತಿಂಡಿ ಮತ್ತು ಚಹಾ ತಂದಳು. ಅರವಿಂದ, ನಾನು ಚಹಾ ಕುಡಿಯುವುದಿಲ್ಲ ಎಂದ. ಆದರೆ ಅವಳು ಕುಡಿಯಿರಿ, ಏನಾಗುತ್ತದೆ ಎಂದು ಹೇಳಿ ಹೋದಳು. ಆ ಕಪ್ ತುಂಬ ಕೊಳಕಾಗಿತ್ತು. ಅದನ್ನು ನೋಡಿಯೇ ಅರವಿಂದನಿಗೆ ವಾಕರಿಕೆ ಬಂತು. ಮಕ್ಕಳು ಹಸಿವಿನಿಂದ ಇದ್ದರು. ಶಿವಾನಿ ಅಡುಗೆ ಮನೆಗೆ ಸಹಾಯ ಮಾಡಲು ಹೋದರೆ, ಸೊಸೆ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ಎಲ್ಲವೂ ಸಿದ್ಧವಾಗಿದೆ ಎಂದು ಕಳುಹಿಸಿದಳು. ಮಧ್ಯಾಹ್ನ ಊಟದ ಸಮಯವಾಯಿತು. ಊಟದ ತಟ್ಟೆಯಲ್ಲಿ ರಾಶಿ ಅನ್ನ ಮತ್ತು ಒಂದು ಸಣ್ಣ ಬಟ್ಟಲಿನಲ್ಲಿ ಆಲೂಗಡ್ಡೆ ಪಲ್ಯ ಇತ್ತು. ಎಲ್ಲರಿಗೂ ಅದೇ ಊಟ. ದಿನವಿಡೀ ಹಸಿವಿನಲ್ಲಿದ್ದ ಮಕ್ಕಳು ಅನಿವಾರ್ಯವಾಗಿ ತಿನ್ನಬೇಕಾಯಿತು. ಅರವಿಂದನಿಗೆ ತುಂಬ ನೋವಾಯಿತು. ಆ ದಿನದ ನಂತರ ಅವರು ಹೊರಗೆ ಹೋಗಿ ತಿಂಡಿ ತಿಂದುಕೊಂಡರು. ಒಂದು ವಾರ ಕಳೆಯಿತು. ಬೆಳಗ್ಗೆ 10 ಗಂಟೆಗೆ ಒಂದು ಕಪ್ ಚಹಾ ಬಿಟ್ಟರೆ ಬೇರೇನೂ ಸಿಗುತ್ತಿರಲಿಲ್ಲ. ಮಕ್ಕಳು ಹಸಿವಿನಿಂದ ಕೃಶರಾದರು. ಅರವಿಂದನಿಗೆ ತನ್ನ ತಪ್ಪು ಅರಿವಾಯಿತು. ಒಂದು ಭಾನುವಾರ ಎಲ್ಲರೂ ನಿದ್ದೆ ಮಾಡುತ್ತಿದ್ದಾಗ ಅರವಿಂದ್ ಮತ್ತೆ ಹಸಿವಿನ ಬಾಧೆಯನ್ನು ಸಹಿಸಲಾರದೆ ತಕ್ಷಣವೇ ಮನೆಗೆ ಮರಳಲು ಟಿಕೆಟ್ ಬುಕ್ ಮಾಡಿದನು. ಸಾಮಾನು ಪ್ಯಾಕ್ ಮಾಡುತ್ತಿದ್ದ ಅರವಿಂದನನ್ನು ನೋಡಿ ಶಿವಾನಿ, ನಾವು ಹೋಗುತ್ತಿದ್ದೇವಾ ಎಂದು ಕೇಳಿದಳು. ಅರವಿಂದ್, ಹೌದು, ಇಲ್ಲಿ ನಮಗೆ ಸರಿಯಾದ ಊಟವೂ ಇಲ್ಲ, ಯಾರೂ ಸರಿಯಾಗಿ ಮಾತನಾಡುತ್ತಿಲ್ಲ, ಇಲ್ಲಿ ಇಷ್ಟು ದಿನ ಉಳಿಯುವುದರಲ್ಲಿ ಅರ್ಥವೇ ಇಲ್ಲ ಎಂದ. ಅವರು ಹೊರಟಾಗ ಯಾರೂ ಅವರನ್ನು ತಡೆಯಲಿಲ್ಲ. ಆಟೋದಲ್ಲಿ ಕುಳಿತ ಅರವಿಂದ್ ಮನೆಯತ್ತ ತಿರುಗಿ ನೋಡಿದ. ಮನೆಯಲ್ಲಿ ಧಾನ್ಯಗಳಿಗೇನೂ ಕೊರತೆ ಇರಲಿಲ್ಲ. ಹಿಂದೆ ತೋಟವಿತ್ತು, ಆದರೆ ಜನರ ಮನಸ್ಥಿತಿ ಬೇರೆಯಾಗಿತ್ತು. ಜನರ ಮನಸ್ಸಿನಲ್ಲಿ ಪ್ರೀತಿಗಾಗಿ ಜಾಗವಿರಲಿಲ್ಲ. ಅರವಿಂದ ತನ್ನ ತಪ್ಪನ್ನು ಅರಿತಿದ್ದ. ಮದುವೆಗೆಂದು ಮತ್ತೆ 2 ದಿನ ಬಂದು ಮದುವೆ ಮುಗಿಸಿ ಮರಳಿದನು. ಇಂದಿನ ಕಾಲದಲ್ಲಿ ಯಾರ ಮನೆಯಲ್ಲೂ ಅತಿಥಿಗಳಾಗಿ ದೀರ್ಘಕಾಲ ಉಳಿಯಬಾರದೆಂದು ಅವನಿಗೆ ಅರ್ಥವಾಯಿತು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.